ಯೋಗ ದಿನಾಚರಣೆಯೊಂದಿಗೆ ಯೋಗ ಕೇವಲ ಆರೋಗ್ಯದ ಅಭ್ಯಾಸ ಮಾತ್ರ ಆಗಿಲ್ಲ, ಭಾರತದ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಆರ್ಥಿಕ ಕ್ಷೇತ್ರಗಳಲ್ಲಿ ಒಂದಾಗಿ ಗುರುತಿಸಿಕೊಳ್ತಾ ಇದೆ. 2026ರ ವೇಳೆಗೆ ಭಾರತದ ಯೋಗ ಹಾಗೆ ವೆಲ್ನೆಸ್ ಉದ್ಯಮ ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯದ ಮಾರುಕಟ್ಟೆಯಾಗಿ ಬೆಳೆದು ನಿಂತಿದ್ದು, ಇದು ದೇಶದ ಆರ್ಥಿಕತೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಕಳೆದ ಒಂದು ದಶಕದಲ್ಲಿ ಯೋಗದ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಹೆಚ್ಚಾದ ಪರಿಣಾಮ ಭಾರತ ವಿಶ್ವದ ಯೋಗ ರಾಜಧಾನಿಯಾಗಿ ಹೊರಹೊಮ್ಮಿದೆ. ಯೋಗ ತರಬೇತಿ ಕೇಂದ್ರಗಳು, ಆನ್ಲೈನ್ ಯೋಗದ ಕೋರ್ಸ್ಗಳು, ವೆಲ್ನೆಸ್ ರಿಟ್ರೀಟ್ಗಳು, ಆಯುರ್ವೇದ ಚಿಕಿತ್ಸಾ ಕೇಂದ್ರಗಳು, ನ್ಯಾಚುರೋಪತಿ ಸೇವೆಗಳು ಹಾಗೂ ಯೋಗ ಪ್ರವಾಸೋದ್ಯಮ ಕ್ಷೇತ್ರಗಳು ವೇಗವಾಗಿ ವಿಸ್ತಾರವಾಗಿ ಬೆಳೀತಾ ಇದೆ. ತಜ್ಞರ ಅಂದಾಜಿನ ಪ್ರಕಾರ ಭಾರತದ ವೆಲ್ನೆಸ್ ಹಾಗೆ ಯೋಗ ಉದ್ಯಮದ ಒಟ್ಟು ಮೌಲ್ಯ 2026ರಲ್ಲಿ $50 ಬಿಲಿಯನ್ ಹೆಚ್ಚಿನ ಮಟ್ಟವನ್ನು ರೀಚ್ ಆಗುವ ಚಾನ್ಸಸ್ ಇದೆ. ಇದರಲ್ಲಿ ಯೋಗ ಶಿಕ್ಷಣ, ಫಿಟ್ನೆಸ್ ಉತ್ಪನ್ನಗಳು, ಆರೋಗ್ಯ ಪೂರಕ ಆಹಾರಗಳು, ಧ್ಯಾನ ಆ್ಯಪ್ಗಳು ಹಾಗೂ ವೆಲ್ನೆಸ್ ಪ್ರವಾಸೋದ್ಯಮ ಪ್ರಮುಖ ಪಾಲನ್ನು ಹೊಂದಿವೆ. ಕೊರೋನಾ ಸಾಂಕ್ರಾಮಿಕದ ನಂತರ ಜನ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸೋದಕ್ಕೆ ಶುರುವಾದ ಪರಿಣಾಮ ಯೋಗದ ಜನಪ್ರಿಯತೆ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ನಗರ ಪ್ರದೇಶಗಳಿಂದ ಗ್ರಾಮೀಣ ಭಾಗಗಳ ತನಕ ಯೋಗ ಅಭ್ಯಾಸ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಉದ್ಯಮದ ಬೆಳವಣಿಗೆಗೆ ಹೆಲ್ಪ್ಫುಲ್ ಆಗಿದೆ. ಭಾರತದ ಅನೇಕ ರಾಜ್ಯಗಳು ಯೋಗ ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸ್ತಾ ಇವೆ. ಋಷಿಕೇಶ, ಹರಿದ್ವಾರ, ಮೈಸೂರು, ಪುದುಚೇರಿ ಹಾಗೂ ಕೇರಳದಂತಹ ಪ್ರದೇಶಗಳು ದೇಶೀಯ ಮತ್ತು ವಿದೇಶಿ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇವೆ. ಯೋಗ ಮತ್ತು ಆಯುರ್ವೇದ ಆಧಾರಿತ ಚಿಕಿತ್ಸೆಗಳಿಗಾಗಿ ಸಾವಿರಾರು ವಿದೇಶಿಗರು ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಡಿಜಿಟಲ್ ತಂತ್ರಜ್ಞಾನದ ಬೆಳವಣಿಗೆ ಕೂಡ ಯೋಗ ಉದ್ಯಮಕ್ಕೆ ಹೊಸ ಅವಕಾಶಗಳನ್ನು ಕ್ರಿಯೇಟ್ ಮಾಡಿದೆ. ಮೊಬೈಲ್ ಆ್ಯಪ್ಗಳು, ವರ್ಚುವಲ್ ತರಗತಿಗಳು ಹಾಗೂ ಆನ್ಲೈನ್ ಪ್ರಮಾಣಪತ್ರ ಕೋರ್ಸ್ಗಳು ಜಾಗತಿಕ ಮಟ್ಟದಲ್ಲಿ ಭಾರತೀಯ ಯೋಗ ಶಿಕ್ಷಕರಿಗೆ ಹೊಸ ಮಾರುಕಟ್ಟೆಗಳನ್ನು ತೆರೆದಿವೆ. ಉದ್ಯಮ ತಜ್ಞರ ಪ್ರಕಾರ ಮುಂದಿನ 5 ವರ್ಷಗಳಲ್ಲಿ ಯೋಗ ಮತ್ತು ವೆಲ್ನೆಸ್ ಕ್ಷೇತ್ರದಲ್ಲಿ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಯೋಗ ತರಬೇತುದಾರರು, ಆರೋಗ್ಯ ಸಲಹೆಗಾರರು, ಆಯುರ್ವೇದ ತಜ್ಞರು, ಫಿಟ್ನೆಸ್ ಕೋಚ್ಗಳು ಹಾಗೂ ಡಿಜಿಟಲ್ ಕಂಟೆಂಟ್ ಸೃಷ್ಟಿಕರ್ತರಿಗೆ ಈ ಕ್ಷೇತ್ರದಲ್ಲಿ ತುಂಬಾನೇ ಬೇಡಿಕೆ ಉಂಟಾಗಿದೆ. ಒಮ್ಮೆ ಕೇವಲ ಆರೋಗ್ಯ ಕಾಪಾಡೋ ಸಾಧನ ಅಂತ ಪರಿಗಣಿಸಲ್ಪಟ್ಟಿದ್ದ ಯೋಗ ಈಗ ಭಾರತದ ಬಹುಕೋಟಿ ಡಾಲರ್ ಆರ್ಥಿಕತೆಯ ಪ್ರಮುಖ ಸ್ತಂಭವಾಗಿ ರೂಪುಗೊಂಡಿದೆ. ವಿಶ್ವ ಯೋಗ ದಿನದ ಹಿನ್ನೆಲೆಯಲ್ಲಿ ಭಾರತದ ಯೋಗ ಮತ್ತು ವೆಲ್ನೆಸ್ ಉದ್ಯಮದ ವಿಸ್ತಾರವನ್ನು ಅಬ್ಸರ್ವ್ ಮಾಡಿದರೆ ಇದು ಕೇವಲ ಆರೋಗ್ಯ ಕ್ಷೇತ್ರ ಮಾತ್ರ ಅಲ್ಲ, ಪ್ರವಾಸೋದ್ಯಮ, ಶಿಕ್ಷಣ, ತಂತ್ರಜ್ಞಾನ ಹಾಗೆ ಉದ್ಯೋಗ ಸೃಷ್ಟಿಯಲ್ಲೂ ಪ್ರಮುಖ ಪಾತ್ರ ನಿರ್ವಹಿಸ್ತಾ ಇದೆ. 2014ರಲ್ಲಿ ವಿಶ್ವಸಂಸ್ಥೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಘೋಷಣೆ ಮಾಡಿದ ಮೇಲೆ ಜಾಗತಿಕ ಮಟ್ಟದಲ್ಲಿ ಯೋಗದ ಜನಪ್ರಿಯತೆ ಹಲವು ಪಟ್ಟು ಹೆಚ್ಚಾಗಿದೆ. ಇಂದು 190ಕ್ಕೂ ಹೆಚ್ಚು ದೇಶಗಳಲ್ಲಿ ಯೋಗಾಭ್ಯಾಸ ಮಾಡಲಾಗ್ತಾ ಇದ್ದು ಅದರ ಕೇಂದ್ರ ಬಿಂದುವಾಗಿ ಭಾರತವೇ ಗುರುತಿಸಿಕೊಂಡಿದೆ. ಭಾರತದ ವೆಲ್ನೆಸ್ ಉದ್ಯಮದಲ್ಲಿ ಯೋಗ, ಆಯುರ್ವೇದ, ಧ್ಯಾನ, ನ್ಯಾಚುರೋಪತಿ, ಆರೋಗ್ಯ ಪ್ರವಾಸೋದ್ಯಮ, ಫಿಟ್ನೆಸ್ ಸೇವೆಗಳು ಮತ್ತು ಆರೋಗ್ಯ ತಂತ್ರಜ್ಞಾನ ಸಂಸ್ಥೆಗಳು ಸೇರ್ಕೊಂಡಿವೆ. ಉದ್ಯಮ ತಜ್ಞರ ಪ್ರಕಾರ 2026ರ ವೇಳೆಗೆ ಭಾರತದ ವೆಲ್ನೆಸ್ ಮಾರುಕಟ್ಟೆ $50 ಬಿಲಿಯನ್ ಹೆಚ್ಚಿನ ಮೌಲ್ಯವನ್ನು ತಲುಪೋ ಸಾಧ್ಯತೆ ಇದೆ. ಜಾಗತಿಕ ವೆಲ್ನೆಸ್ ಉದ್ಯಮವು $7 ಟ್ರಿಲಿಯನ್ ಗಡಿ ದಾಟೋ ನಿರೀಕ್ಷೆ ಇದೆ. ಕೊರೋನಾ ಸಾಂಕ್ರಾಮಿಕದ ನಂತರ ಆರೋಗ್ಯದ ಬಗ್ಗೆ ಜನರ ಜಾಗೃತಿ ಹೆಚ್ಚಾಗಿದ್ದು, ಯೋಗ ತರಗತಿಗಳು, ಆನ್ಲೈನ್ ಫಿಟ್ನೆಸ್ ಕೋರ್ಸ್ಗಳು ಮತ್ತು ಧ್ಯಾನ ಆ್ಯಪ್ಗಳಿಗೆ ಬೇಡಿಕೆ ಗಣನೀಯವಾಗಿ ಏರಿಕೆಯಾಗಿದೆ. ಭಾರತದ ಅನೇಕ ಯೋಗ ಸಂಸ್ಥೆಗಳು ಈಗ ಅಮೆರಿಕ, ಯುರೋಪ್, ಆಸ್ಟ್ರೇಲಿಯಾ, ಮಧ್ಯಪ್ರಾಚ್ಯ ದೇಶಗಳಿಗೆ ಆನ್ಲೈನ್ ತರಬೇತಿಗಳನ್ನು ಕೊಡ್ತಾ ಇವೆ. ಯೋಗ ಪ್ರವಾಸೋದ್ಯಮ ಭಾರತದ ಆರ್ಥಿಕತೆಗೆ ದೊಡ್ಡ ಕೊಡುಗೆ ಕೊಡ್ತಾ ಇದೆ. ಉತ್ತರಾಖಂಡದ ಋಷಿಕೇಶ, ಹರಿದ್ವಾರ, ಕರ್ನಾಟಕದ ಮೈಸೂರು, ಕೇರಳ, ಪುದುಚೇರಿಯಂತಹ ಪ್ರದೇಶಗಳಿಗೆ ಪ್ರತಿ ವರ್ಷ ಲಕ್ಷಾಂತರ ವಿದೇಶಿ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಯೋಗ, ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ಸಂಯೋಜಿಸಿದ ವೆಲ್ನೆಸ್ ಪ್ಯಾಕೇಜ್ಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚು ಜನಪ್ರಿಯವಾಗಿದೆ. ಇದರ ಜೊತೆಗೆ ಯೋಗ ಉದ್ಯಮ ದೊಡ್ಡ ಮಟ್ಟದಲ್ಲಿ ಉದ್ಯೋಗಾವಕಾಶಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸ್ಟಾರ್ಟ್ಅಪ್ ಕ್ಷೇತ್ರದಲ್ಲಂತೂ ಯೋಗ ಪ್ರಮುಖ ಸ್ಥಾನ ಪಡ್ಕೊಂಡಿದೆ. ಧ್ಯಾನ ಆ್ಯಪ್ಗಳು, ಆರೋಗ್ಯ ಟ್ರ್ಯಾಕಿಂಗ್ ಪ್ಲಾಟ್ಫಾರ್ಮ್ಗಳು, ವರ್ಚುವಲ್ ಯೋಗ ತರಗತಿಗಳು ಮತ್ತು ವೆಲ್ನೆಸ್ ಇ-ಕಾಮರ್ಸ್ ಕಂಪನಿಗಳು ಹೂಡಿಕೆದಾರರ ಗಮನ ಸೆಳೀತಾ ಇವೆ. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಹೆಚ್ಚಾಗ್ತಾ ಇರೋದ್ರಿಂದ ವೈಯಕ್ತಿಕ ಯೋಗ ಮತ್ತು ಫಿಟ್ನೆಸ್ ಸಲಹೆಗಳನ್ನು ಕೊಡೋ ಹೊಸ ತಂತ್ರಜ್ಞಾನಗಳು ಕೂಡ ಬೆಳೀತಾ ಇವೆ. ತಜ್ಞರ ಅಭಿಪ್ರಾಯದಂತೆ ಯೋಗ ಭಾರತದ ಸಾಫ್ಟ್ ಪವರ್ನ ಪ್ರಮುಖ ಅಸ್ತ್ರವಾಗಿದೆ. ಬಾಲಿವುಡ್, ಐಟಿ ಮತ್ತು ಆಹಾರ ಸಂಸ್ಕೃತಿಯ ಜೊತೆಗೆ ಯೋಗವೂ ಜಾಗತಿಕ ಮಟ್ಟದಲ್ಲಿ ಭಾರತದ ಬ್ರ್ಯಾಂಡ್ ಮೌಲ್ಯವನ್ನು ಜಾಸ್ತಿ ಮಾಡ್ತಾ ಇದೆ.
ಆರೋಗ್ಯ ಮತ್ತು ಆರ್ಥಿಕತೆಯನ್ನು ಒಂದೇ ವೇದಿಕೆಯಲ್ಲಿ ಜೋಡಿಸಿರೋ ಯೋಗ ಉದ್ಯಮ ಮುಂದಿನ ದಶಕಗಳಲ್ಲಿ ಭಾರತದ ಬೆಳವಣಿಗೆಯ ಪ್ರಮುಖ ಚಾಲಕ ಶಕ್ತಿಯಾಗುವ ಸಾಧ್ಯತೆ ಇದೆ. ಇನ್ನು ಯೋಗಾಭ್ಯಾಸ ಹೆಚ್ಚಾಗ್ತಾ ಇರೋದ್ರೊಂದಿಗೆ ಯೋಗ ಮ್ಯಾಟ್, ಯೋಗ ಉಡುಪುಗಳು, ಫಿಟ್ನೆಸ್ ಸಾಧನಗಳು, ಆರೋಗ್ಯ ಪೂರಕ ಆಹಾರಗಳು ಹಾಗೂ ಧ್ಯಾನಕ್ಕೆ ಸಂಬಂಧಪಟ್ಟ ಹಾಗೆ ಉತ್ಪನ್ನಗಳ ಮಾರುಕಟ್ಟೆ ಕೂಡ ವೇಗವಾಗಿ ಬೆಳೀತಾ ಇದೆ. ದೇಶೀಯ ಮತ್ತು ಜಾಗತಿಕ ಬ್ರ್ಯಾಂಡ್ಗಳು ಭಾರತೀಯ ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಜಾಸ್ತಿ ಮಾಡ್ತಾ ಇದ್ದು ಯೋಗ ಆಧಾರಿತ ಉತ್ಪನ್ನಗಳ ರಫ್ತಿನಲ್ಲೂ ಭಾರತ ಮುನ್ನಡೀತಾ ಇದೆ. ಇನ್ನು ಉದ್ಯೋಗಿಗಳ ಮಾನಸಿಕ ಆರೋಗ್ಯ ಮತ್ತು ಕಾರ್ಯಕ್ಷಮತೆ ಹೆಚ್ಚು ಮಾಡುವುದಕ್ಕೆ ಅನೇಕ ಕಂಪನಿಗಳು ಯೋಗ ಮತ್ತು ಧ್ಯಾನ ಕಾರ್ಯಕ್ರಮಗಳನ್ನು ಕಡ್ಡಾಯ ಮಾಡ್ತಾ ಇವೆ. ಐಟಿ, ಬ್ಯಾಂಕಿಂಗ್ ಹಾಗೂ ಬಹುರಾಷ್ಟ್ರೀಯ ಸಂಸ್ಥೆಗಳು ಉದ್ಯೋಗಿಗಳಿಗಾಗಿ ವಿಶೇಷ ವೆಲ್ನೆಸ್ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದು ಇದು ಯೋಗ ಉದ್ಯಮಕ್ಕೆ ಹೊಸ ಆದಾಯ ಮೂಲವಾಗಿ ಪರಿಣಮಿಸಿದೆ. ಯೋಗ ಮತ್ತು ವೆಲ್ನೆಸ್ ಕ್ಷೇತ್ರ ಮಹಿಳಾ ಉದ್ಯಮಿಗಳಿಗೆ ದೊಡ್ಡ ವೇದಿಕೆಯಾಗ್ತಾ ಇದೆ. ಆನ್ಲೈನ್ ಯೋಗ ತರಗತಿಗಳು, ವೈಯಕ್ತಿಕ ಆರೋಗ್ಯ ಸಲಹೆ, ಫಿಟ್ನೆಸ್ ಕೋಚಿಂಗ್ ಮತ್ತು ವೆಲ್ನೆಸ್ ಸ್ಟಾರ್ಟ್ಅಪ್ಗಳ ಮೂಲಕ ಸಾವಿರಾರು ಮಹಿಳೆಯರು ಸ್ವಯಂ ಉದ್ಯೋಗವನ್ನು ಕಂಡುಕೊಳ್ತಾ ಇದ್ದಾರೆ. ಹಿಂದೆ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿದ್ದ ಯೋಗ ಈಗ ಗ್ರಾಮೀಣ ಪ್ರದೇಶಗಳಿಗೂ ವಿಸ್ತರಿಸಿದೆ. ಸರ್ಕಾರಿ ಶಾಲೆಗಳು, ಗ್ರಾಮ ಪಂಚಾಯಿತಿಗಳು ಹಾಗೂ ಆರೋಗ್ಯ ಕೇಂದ್ರಗಳಲ್ಲಿ ಯೋಗ ತರಬೇತಿ ಕಾರ್ಯಕ್ರಮ ನಡೀತಾ ಇದ್ದು ಆರೋಗ್ಯಕರ ಜೀವನ ಶೈಲಿಯ ಬಗ್ಗೆ ಜಾಗೃತಿ ಮೂಡಿಸ್ತಾ ಇವೆ. ಅಮೆರಿಕ, ಕೆನಡಾ, ಜರ್ಮನಿ, ಆಸ್ಟ್ರೇಲಿಯಾ, ಜಪಾನ್ ಸೇರಿದ ಹಾಗೆ ಹಲವು ದೇಶಗಳಲ್ಲಿ ಭಾರತೀಯ ಯೋಗ ಶಿಕ್ಷಕರಿಗೆ ಭಾರೀ ಬೇಡಿಕೆ ಇದೆ. ವಿದೇಶಿ ಯೋಗ ಸಂಸ್ಥೆಗಳು ಭಾರತೀಯ ತಜ್ಞರ ಸಹಕಾರ ಪಡಿತಾ ಇದ್ದು ಯೋಗದ ಮೂಲಕ ಭಾರತ ತನ್ನ ಸಾಂಸ್ಕೃತಿಕ ಪ್ರಭಾವವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಆಯುಷ್ ಸಚಿವಾಲಯ ಯೋಗ, ಆಯುರ್ವೇದ ಮತ್ತು ನೈಸರ್ಗಿಕ ಚಿಕಿತ್ಸಾ ಪದ್ಧತಿಗಳನ್ನು ಉತ್ತೇಜಿಸುವುದಕ್ಕೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಯೋಗ ಪ್ರಮಾಣೀಕರಣ, ಸಂಶೋಧನೆ, ಜಾಗತಿಕ ಪ್ರಚಾರಕ್ಕಾಗಿ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಇದು ಉದ್ಯಮದ ಬೆಳವಣಿಗೆಗೆ ಇನ್ನಷ್ಟು ವೇಗ ಕೊಡ್ತಾ ಇದೆ. ಭಾರತದ ಪ್ರಾಚೀನ ಜ್ಞಾನ ಪರಂಪರೆಯಾಗಿರೋ ಯೋಗ ಈಗ ಜಾಗತಿಕ ಆರೋಗ್ಯ ಚಳುವಳಿಯ ಕೇಂದ್ರ ಬಿಂದುವಾಗಿ ಗುರುತಿಸಿಕೊಳ್ತಾ ಇದೆ. ಆರೋಗ್ಯ ಮತ್ತು ಆರ್ಥಿಕತೆ ಎರಡನ್ನೂ ಒಟ್ಟಿಗೆ ಬೆಳೆಸ್ತಾ ಇರೋ ಈ ಕ್ಷೇತ್ರ ಮುಂದಿನ ವರ್ಷಗಳಲ್ಲಿ ಭಾರತದ ಸಾಫ್ಟ್ ಪವರ್ ಮತ್ತು ಆರ್ಥಿಕ ಸಾಮರ್ಥ್ಯದ ಪ್ರಮುಖ ಪ್ರತೀಕವಾಗುವ ಸಾಧ್ಯತೆ ಇದೆ. ಒಟ್ಟಾರೆ ಯೋಗ ಅನ್ನೋದು ಕೇವಲ ಆಸನಗಳ ಅಭ್ಯಾಸ ಅಲ್ಲ, ಆರೋಗ್ಯ, ಉದ್ಯೋಗ, ಪ್ರವಾಸೋದ್ಯಮ, ತಂತ್ರಜ್ಞಾನ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಒಟ್ಟುಗೂಡಿಸೋ ಬಹುಮುಖ ಉದ್ಯಮವಾಗಿ ರೂಪುಗೊಂಡಿದೆ. ಭಾರತಕ್ಕೆ ಇದು ಸಾಂಸ್ಕೃತಿಕ ಹೆಮ್ಮೆ ಮಾತ್ರ ಅಲ್ಲ, ಭವಿಷ್ಯದ ಆರ್ಥಿಕ ಅವಕಾಶಗಳ ಬಾಗಿಲನ್ನು ಕೂಡ ತೆರೆದಿಟ್ಟಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.